ಒಂದು ಕ್ಷಣ ಊಹೆ ಮಾಡಿ, ಇವತ್ತಿನ ದಿನ ಯಾರಿಗಾದರೂ ಅಂತಹ ಒಂದು ದಿವ್ಯ ಕವಚ ಸಿಕ್ಕಿದ್ರೆ ಏನಾಗ್ಬೋದಿತ್ತು ಅಂತ ಹೇಳಿ. ಗುಂಡು ತಾಕದ ಕವಚ, ಯಾವ ಅಸ್ತ್ರವೂ ಸಮೇತ ನಾಶ ಮಾಡಲಾಗದ ಒಂದು ರಕ್ಷಣೆ ಮತ್ತು ಮರಣವನ್ನೇ ದೂರ ಇಡಬಲ್ಲದಂತಹ ಒಂದು ಕುಂಡಲಗಳು. ಗುರು, ಇದು ಯಾವುದೋ ಒಂದು ಸಿನಿಮಾ ಸ್ಟೋರಿ ಅಲ್ಲ. ಮಹಾಭಾರತದ ಅತ್ಯಂತ ದುರಂತ ನಾಯಕ ದಾನ ವೀರ ಕರ್ಣನ ಕತೆ. ಕರ್ಣನ ದೇಹದ ಜೊತೆಗೆ ಹುಟ್ಟಿದ ಆ ಒಂದು ಕವಚ ಹಾಗೂ ಕುಂಡಲ ಶಕ್ತಿ ಎಂತ ದೊಡ್ಡ ಶಕ್ತಿ ಎಂದ್ರೆ ಪಾಂಡವರ ಗೆಲುವೆ ಅನುಮಾನವಾಗ ಮಟ್ಟಿಗೆ ಅವನು ಅಜಯನಾಗಿದ್ದ ಹೀಗಂತ ಹೇಳಿ ಪುರಾಣದ ಕಥೆಗಳಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ನಿಮಗೊಂದಿಲ್ಲಿ ಪ್ರಶ್ನೆ ಆಗ್ತೀನಿ, ಈ ಒಂದು ಮಹಾಭಾರತ ಯುದ್ಧ ನಡೆಯೋ ಒಂದು ದಿನ ಮುಂಚೆ ಏನಪ್ಪಾ ಅಂತಾರೆ, ಇಂದ್ರದೇವರು ಕರ್ಣನ ಮುಂದೆ ಬಂದು ನನಗೆ ಆ ಒಂದು ಕವಚ ಹಾಗೂ ಕುಂಡಲ ಬೇಕು ಅಂತೇಳಿ ದಾನವಾಗಿ ಸಮರ್ಪಿಸ್ಬಿಡ್ತಾರೆ. ಈಗ ಆ ಒಂದು ಕವಚ ಆ ಕುಂಡಲಗಳು ಎಲ್ಲಿದ್ದಾವೆ? ಅವೇನಾದ್ರೂ ಸ್ವರ್ಗದಲ್ಲಿದೆಯಾ ಅಥವಾ ಯಾವುದೋ ಒಂದು ಯಾವುದಾದ್ರು ಒಂದು ಗುಹೆಯಲ್ಲಿ ಅಡಗಿ ಕೂತಿದಾವ? ಇವತ್ತು ನಾನ್ ಬಂದ್ಬಿಟ್ಟು ಬರೇ ಕರ್ಣನ ಕತೆ ನಿಮಗೆ ಹೇಳೋದಿಲ್ಲ, ಅವಮಾನದಿಂದ ಬೆಳೆದ ಒಬ್ಬ ಯೋಧನ ಕತೆ, ಸ್ನೇಹಕ್ಕಾಗಿ ತನ್ನ ಬದುಕನ್ನೇ ಸಮರ್ಪಿಸಿದ ಒಬ್ಬ ಯೋಧ. ಹಾಗಾದ್ರೆ ಇವತ್ತಿನ ಸ್ಟೋರಿ ಬಂದ್ಬಿಟ್ಟು ಈ ಒಂದು ಕರ್ಣ ಹಾಗೂ ಈ ಒಂದು ಕವಚ ಕುಂಡಲಗಳು ಎಲ್ಲಿಗೆ ಹೋದವು ಅನ್ನೋದರ ಬಗ್ಗೆ. ದ ಸ್ಟೋರಿ ಆಫ್ ಕರ್ಣ ಅಂಡ್ ಕವಚ್ ಅಂಡ್ ಕುಂಡಲಾಸ್. ಹಾಗಾದ್ರೆ ಮೊದಲು ಈ ಒಂದು ಕವಚ ಹಾಗೂ ಕುಂಡಲದ ಶಕ್ತಿ ಏನು? ಈ ಒಂದು ಮಹಾಭಾರತದಲ್ಲಿ ಹಲವಾರು ಯೋಧರಿದ್ರು. ಅರ್ಜುನ, ಭೀಮ, ಭೀಷ್ಮ, ದ್ರೋಣ ರಂತಹ ದೊಡ್ಡ ದೊಡ್ಡ ಮಹಾಭಾರತದ ವೀರರುಗಳಿದ್ರು. ಅಂದ್ರೆ ಇಷ್ಟು ದೊಡ್ಡದ ವಾರಿಯರ್ಸ್ ಇದ್ರು. ಇವರ ಮಧ್ಯೆ ಒಬ್ಬ ಸ್ಪೆಷಲ್ ವ್ಯಕ್ತಿ ಇರ್ತಾರೆ. ಅವನೇನಾದ್ರೂ ಈ ಒಂದು ಯುದ್ಧ ಮಾಡಕ್ಕಂತ ಯುದ್ಧ ಭೂಮಿಗೆ ಬಂದ್ರೆ ಎದುರಾಳಿಗಳ ಮನಸ್ಸಲ್ಲಿ ಏನಪ್ಪಾ ಅಂತಾರೆ, ಗಡ 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 ಭಯವಾಗುತ್ತಂತೆ. ಅವನೇ ಕರ್ಣ. ಕರ್ಣನ ಮೇಲೆ ಇದ್ದದ್ದು ಯಾವುದೋ ಒಂದು ನಾರ್ಮಲ್ ರಕ್ಷಾ ಕವಚವಲ್ಲ ಎಂದು ಹಲವು ಪುರಾಣ ಕಥೆಗಳು ಹೇಳ್ತಾ ಇರ್ತವೆ. ಅವನ ಎದೆಯ ಮೇಲಿರೋದು ಅದು ಬಂದ್ಬಿಟ್ಟು ದಿವ್ಯವಾದ ಕವಚ ಮತ್ತು ಕಿವಿಗಳೆಲ್ಲ ಓಲೆ ಬಂದ್ಬಿಟ್ಟು ಕುಂಡಲಗಳು ಅಂತೇಳಿ. ಅವು ಸಾಕ್ಷಾತ್ ಏನಪ್ಪಾ ಅಂತಾರೆ ದೈವಿಕ ಸಂಕೇತವಾಗಿದೆ. ಆದ್ರೆ ಈ ಒಂದು ಕರ್ಣನ ಸೋಲಿಸೋದು ಅಷ್ಟು ಈಸಿ ಅಲ್ಲ, ಅಂದ್ರೆ ಬಹಳ ಅಸಾಧ್ಯವಾದ ಕೆಲಸ. ಕರ್ಣನಿಗೆ ಈ ತರ ಒಂದು ಮಿಸ್ಟೀರಿಯಸ್ ಸ್ಟೋರಿ ಇದ್ರೂ ಸಮೇತ ಅವನ ಜೀವನ ಪೂರ್ತಿ ಏನಪ್ಪಾ ಅಂದ್ರೆ ನೋವಿನಲ್ಲೇ ತುಂಬಿರುತ್ತಾನೆ. ಅವನ ಜೀವನದಲ್ಲಿ ಪ್ರತಿ ಒಂದು ಹೆಜ್ಜೆ ಇಡುವಾಗ್ಲೂ ಸಮೇತ ಅವನಿಗೆ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ನಾನು ನಿಜವಾಗಿಯೂ ಯಾರು? ಈಗ ಕುಂತಿಯ ರಹಸ್ಯ ಹಾಗೂ ಕರ್ಣನ ಜನನದ ಬಗ್ಗೆ ನೋಡೋಣ. ಈ ಒಂದು ಕರ್ಣನ ಸ್ಟೋರಿ ಬಂದ್ಬಿಟ್ಟು ಸ್ಟಾರ್ಟ್ ಆಗೋದು ಹಸ್ತಿನಾಪುರದ ಯುದ್ಧ ಭೂಮಿಯಲ್ಲ. ಈ ಒಂದು ಕರ್ಣನ ಸ್ಟೋರಿ ಆರಂಭವಾಗೋದು ಒಬ್ಬ ಮಹಿಳೆಯಿಂದ. ಆ ಮಹಿಳೆನೇ ಕುಂತಿ. ಕುಂತಿಗೆ ದುರ್ವಾಸ ಮುನಿಗಳಿಂದ ಒಂದು ಅಪರೂಪದ ಒಂದು ಮಂತ್ರ ಸಿಕ್ಕಿರುತ್ತೆ. ಆ ಒಂದು ಮಂತ್ರದಿಂದ ಅವಳು ಯಾವುದೇ ಒಂದು ದೇವತೆಗಳನ್ನ ಆಹ್ವಾನಿಸಬಹುದಾಗಿತ್ತು, ಅಂದ್ರೆ ಮೈ ಮೇಲೆ ಆಹ್ವಾನಿಸಬಹುದಾಗಿತ್ತು. ಯೌವನದ ಒಂದು ಆಸೆಯಿಂದ ಈ ಒಂದು ಕುಂತಿ ಸೂರ್ಯ ದೇವನನ್ನ ಆಹ್ವಾನಿಸ್ಬಿಡ್ತಾಳೆ. ಆದರೆ ಆ ಕ್ಷಣದಿಂದ ಅವಳ ಜೀವನ ಸಂಪೂರ್ಣವಾಗಿ ಚೇಂಜ್ ಆಗ್ಬಿಡುತ್ತೆ. ಏಕಪ್ಪ ಅಂತ ಹೇಳಿದ್ರೆ, ಅವಳಿಗೆ ಸೂರ್ಯ ದೇವನಿಂದ ಒಂದು ಮಗು ಪ್ರಾಪ್ತಿ ಆಗುತ್ತೆ. ಆ ಮಗು ಯಾವುದೋ ಒಂದು ಸಾಮಾನ್ಯ ಮಗು ಆಗಿರಲಿಲ್ಲ. ಆ ಮಗು ಹುಟ್ಟಿನಿಂದಲೇ ಮೈ ಮೇಲೆ ಒಂದು ದಿವ್ಯವಾದ ಒಂದು ಕವಚವನ್ನ ಉಟ್ಕೊಂಡಿರುತ್ತೆ. ಕಿವಿಗಳಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಒಂದು ಕುಂಡಲಗಳು. ಆ ಮಗುನೇ ಈ ಕರ್ಣ. ಆದರೆ ಇಲ್ಲಿ ಕುಂತಿ ಏನಪ್ಪಾ ಅಂತ ಹೇಳಿದ್ರೆ ಮದುವೆ ಆಗಿರ್ಲಿಲ್ಲ. ಸಮಾಜದ ಭಯ, ಕುಟುಂಬದ ಗೌರವ, ಜನರ ಮಾತು, ತಾಯಿಯ ಪ್ರೀತಿಗಿಂತ ಆ ಒಂದು ಭಯ ದಿನೇ ದಿನೇ ಏನಪ್ಪಾ ಅಂತಾರೆ ಹೆಚ್ಚಾಗ್ತಾ ಹೋಗುತ್ತೆ. ತನ್ನ ಮಗುವನ್ನ ಪ್ರಾಪ್ತಿಯಾಗಿರುತ್ತಲ್ಲ ಇಂದ್ರನಿಂದ, ಆ ಮಗುವನ್ನ ತನ್ನ ಒಂದು ಸಣ್ಣ ಪುಟ್ಟಿಯಲ್ಲಿ ಇಟ್ಟುಕೊಂಡು ಆ ನದಿ ಒಳಗೆ ಬಿಟ್ಟು ಬಿಡ್ತಾಳೆ. ಈಗ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಆದ್ರೆ ಕರ್ಣನಿಗಿದ್ದಂತ ಒಂದು ದೊಡ್ಡ ಶತ್ರು ಯಾರು? ಈ ಒಂದು ಅರ್ಜುನನ ಅಥವಾ ದುರ್ಯೋಧನನ? ಬಹುಶಃ ಅವನ ಬದುಕಿನ ಮೊದಲ ಶತ್ರು ಯಾರಪ್ಪ ಅಂತಂದ್ರೆ ಸಮಾಜದ ಭಯ. ಈಗ ರಾಧೆಯನಾದ ಕರ್ಣ ಅಂತ ಒಂದು ಸ್ಟೋರಿ ನೋಡೋಣ. ನದಿಯಲ್ಲಿ ತೇಲ್ಕೊಂಡು ಬಂದಂತ ಆ ಒಂದು ಪೆಟ್ಟಿಗೆಯಲ್ಲಿರುವಂತ ಪಾಪು ಈ ಒಂದು ಅತಿರಥ ರಾಜ ಮತ್ತು ರಾಧೆ ಎನ್ನುವ ರಾಣಿ, ಇವರ ಇಬ್ಬರ ಕೈಗೆ ಏನಪ್ಪಾ ಅಂದ್ರೆ ಸಿಕ್ಬಿಡುತ್ತೆ. ಇವರಿಬ್ರು ಸೇರಿಕೊಂಡು ಆ ಒಂದು ಕರ್ಣನನ್ನ ತನ್ನ ಮಗನಿಂದ ಹೆಚ್ಚಾಗಿ ಅವನನ್ನ ಸಾಕ್ತಾರೆ. ಅವಾಗ ಅವನಿಗೆ ಇನ್ನೊಂದು ಹೆಸರು ಬರುತ್ತೆ, ಅದೇ ರಾಧೆಯ ಅಂತ ಹೇಳಿ. ಅಂದ್ರೆ ಇವನು ರಾಧೆಯ ಮಗ. ಆದರೆ ಸಮಾಜ ಇವನಿಗೆ ರಾಧೆಯ ಮಗ ಅಂತ ಕರೆಯಲಿಲ್ಲ. ಏಕಪ್ಪ ಅಂತಾರೆ ಅವನಿಗೆ ಇನ್ನೊಂದು ಹೆಸರು ಬಂದ್ಬಿಡುತ್ತೆ, ಸೂತ ಪುತ್ರ ಕರ್ಣ ಅಂತ ಹೇಳಿ. ಅಂದ್ರೆ ಸಾರಥಿಯ ರಾಜನ ಮಗ ಅಂತ ಹೇಳಿ. ಈ ಒಂದು ಕರ್ಣನ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವನ ಕೈಯಲ್ಲಿ ಪ್ರತಿಭೆ ಇತ್ತು, ಅವನ ಕಣ್ಣಲ್ಲಿ ದೊಡ್ಡ ಕನಸಿತ್ತು, ದೊಡ್ಡ ಮಹಾ ಯೋಧ ಇದ್ದ.
ಆದರೆ ಸಮಾಜದಲ್ಲಿ ಅವನಿಗೆ ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಚೇಂಜ್ ಆಗಿತ್ತು. ಕರ್ಣನಿಗೆ ಇದ್ದಂತ ಒಂದು ದೊಡ್ಡ ಕನಸಂದ್ರೆ ಅವನು ಜಗತ್ತಿನಾದ್ಯಂತ ಒಬ್ಬ ದೊಡ್ಡ ಧನುರ್ಧಾರಿ ಆಗ್ಬೇಕಂತ ಹೇಳಿ. ಆ ಕಾಲದಲ್ಲಿ ವಿದ್ಯೆ ಸಿಗ್ಬೇಕಂದ್ರೆ ಅವನ ಜನ್ಮದ ಆಧಾರದ ಮೇಲೆ ಆ ಹುಡುಗನಿಗೆ ವಿದ್ಯೆ ಸಿಗ್ತಾ ಇತ್ತಿತ್ತು. ಕೌಶಲ್ಯಕ್ಕಿಂತ ಕುಲವೇ ದೊಡ್ಡದು ಎನ್ನುವ ಒಂದು ಭಾವನೆ ಆಗಿನ ಕಾಲದಲ್ಲಿ ಇತ್ತು. ಕರ್ಣ ಒಂದಿನ ಏನ್ ಮಾಡ್ತಾನಂದ್ರೆ ದ್ರೋಣಾಚಾರ್ಯರ ಬಳಿ ಹೋಗ್ತಾನೆ. ಆದರೆ ಅವನಿಗೆ ಅಲ್ಲಿ ಸಿಗ್ಬೇಕಾಗಿರೋ ವಿದ್ಯೆ ಸಿಗಲಿಲ್ಲ. ಕಾರಣ ಏನಪ್ಪಾ ಅಂತಾರೆ, ಕಾರಣ ಅವನ ಪ್ರತಿಭೆನೂ ಅಲ್ಲ, ಅವನ ಒಂದು ವ್ಯಕ್ತಿತ್ವವೂ ಅಲ್ಲ, ಅವನ ಒಂದು ವರ್ತನೆನೂ ಅಲ್ಲ. ಕಾರಣ ಒಂದೇ, ಅವನು ಸೂತ್ರಪುತ್ರನಂತೇಳಿ ಕರೆಯಲ್ಪಟ್ಟಿದ್ದ. ಹಾಗಾಗಿ ಈ ಒಂದು ನಿರಾಕರಣೆಯಿಂದ ಕರ್ಣನಿಗೇನಪ್ಪ ಅಂತಾರೆ ಮನಸ್ಸಿನಲ್ಲಿ ಅಗಾಧವಾದ ಒಂದು ಗಾಯ ಮೂಡಬಿಡುತ್ತೆ. ಒಬ್ಬ ಕರ್ಣ ಕೈ ಚಾಚಲಿಲ್ಲ. ಕರ್ಣ ಪರಶುರಾಮನ ಕಡೆ ಹೋಗ್ತಾನೆ. ಪರಶುರಾಮ ಮಾತ್ರ ಅಲ್ಲಿ ಅವರು ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆನ ದೊರಕಿಸ್ತಾರೆ. ಕರ್ಣ ತನ್ನ ಕನಸಿಗಾಗಿ ಅವನ ಗುರುತನ್ನೇನಪ್ಪ ಅಂತಾರೆ ಮರೆಮಾಚಿಬಿಡ್ತಾನೆ. ಅಂದ್ರೆ ಆ ಪರಶುರಾಮನ ಬಳಿ ಹೋದಾಗ ನಾನು ಬ್ರಾಹ್ಮಣನೇ ಅಂತ ಹೇಳಿ ಹೇಳ್ಕೊಂಡ್ಬಿಡ್ತಾನೆ. ಈ ಒಂದು ಕರ್ಣ ಪರಶುರಾಮನ ಬಳಿ ಇದ್ದು ಹಲವಾರು ವಿದ್ಯೆಗಳನ್ನ ಕಲಿಸುತ್ತಾರೆ, ಹಲವಾರು ವಿದ್ಯೆಗಳನ್ನ ಕಲ್ಕೊಂಡ್ಬಿಟ್ಟಿರ್ತಾನೆ. ಆಮೇಲೆ ನಂತರ ಏನಾಗುತ್ತಪ್ಪ ಅಂತಾರೆ, ಗುರುಗಳೇನಪ್ಪ ಅಂತಾರೆ ಅವನ ಒಂದು ಈ ಒಂದು ಪ್ರತಿಭೆ ನೋಡಿ ಅವರು ಸಂತೋಷ ಪಡ್ತಾರೆ. ಸತ್ಯವನ್ನ ಎಷ್ಟು ದಿನ ಅಂತೇಳಿ ಮರೆಮಾಚಿಡಲಿಕ್ಕೆ ಸಾಧ್ಯ? ಒಂದು ದಿನ ಕರ್ಣನ ತೊಡೆಯ ಮೇಲೆ ಮಲ್ಕೊಂಡು ವಿಶ್ರಾಂತಿ ಪಡೆಯುತ್ತಿದ್ದ ಈ ಒಂದು ಪರಶುರಾಮರವರು ಆಗ ಒಂದು ಕೀಟ ಕರ್ಣನ ತೊಡೆಯನ್ನ ಕಚ್ಚಿಬಿಡುತ್ತೆ ಅಂತೇಳಿ ಕೆಲವೊಂದು ಪುರಾಣಗಳಲ್ಲಿ ಹೇಳ್ತಾ ಇದ್ದಾರೆ. ಹರಿತಾ ಇರುತ್ತೆ, ನೋವು ಅಸಹನೀಯ, ಆದ್ರೂ ಸಮೇತ ನಮ್ಮ ಗುರುಗಳು ಒಂದು ನಿದ್ದೆ ಕೆಡಬಾರದು ಅಂತ ಹೇಳಿ ಕರ್ಣ ಅದನ್ನ ಮರೆಮಾಚಿ ಹಾಗೆ ಇರ್ತಾನೆ. ಅವಾಗ ಪರಶುರಾಮನಿಗೆ ಸಡನ್ ಆಗಿ ಎಚ್ಚರ ಆದಾಗ ಅವರಿಗೆ ಒಂದು ದೊಡ್ಡ ಅನುಮಾನ ಬರುತ್ತೆ. ನಾರ್ಮಲ್ ಬ್ರಾಹ್ಮಣರಿಗೆ ಯಾವುದೇ ಒಂದು ಕೀಟ ಕಚ್ಚಿದರೆ ಅವರಿಗೆ ತಡೆಯುವಂತ ಶಕ್ತಿ ಇರೋದೇ ಇಲ್ಲ. ಅವಾಗ್ಲೇ ಈ ಒಂದು ಕರ್ಣನ ರಹಸ್ಯ ಏನಪ್ಪಾ ಅಂತಾರೆ ಹೊರ ಬಂದ್ಬಿಡುತ್ತೆ. ನೀನು ನನಗೆ ಸುಳ್ಳು ಹೇಳಿದ್ದೀಯಾ, ನಾನು ನಿನಗೆ ಕಲಿಸಿದಂತ ಏನಪ್ಪಾ ಅಂತಾರೆ ಈ ಒಂದು ಬ್ರಹ್ಮವಿದ್ಯೆ ಒಂದು ಒಳ್ಳೆ ಟೈಮ್ ನಲ್ಲಿ ನಿನಗೆ ನಿನ್ನ ಮೈಂಡಿಗೆ ನೆನಪಾಗದೆ ಇರ್ಲಿ ಅಂತ ಹೇಳಿ ಪರಶುರಾಮರು ಒಂದು ಶಿಕ್ಷೆಯನ್ನ ಕೊಟ್ಟು ಬಿಡ್ತಾರೆ. ಈಗ ಕರ್ಣನ ಜೀವನದಲ್ಲಿ ತುಂಬಾ ಅವಮಾನ ಇತ್ತು. ಆದ್ರೆ ಈಗ ಅವನ ಒಂದು ಜೀವನದಲ್ಲಿ ಈ ಒಂದು ಶಾಪವು ಸಮೇತ ಬಂದ್ಬಿಡುತ್ತೆ. ಇಷ್ಟೆಲ್ಲ ಆದ್ರೂ ಈ ಒಂದು ಕರ್ಣ ಅವನ ಕನಸು ಮಾತ್ರ ಬಿಡಲೇ ಇಲ್ಲ. ಆಪೋಸಿಟ್ ಆಫ್ ಕರ್ಣ, ಹಸ್ತಿನಾಪುರ ಸಾಮ್ರಾಜ್ಯದಲ್ಲಿ ಒಂದು ಯೋಧರ ಪ್ರದರ್ಶನ ನಡೀತಾ ಇರುತ್ತೆ. ಅಲ್ಲಿ ಅರ್ಜುನ ಏನಪ್ಪಾ ಅಂತ ಹೇಳಿದ್ರೆ ತನ್ನ ಧನುರ್ವಿದ್ಯೆಯನ್ನ ಪ್ರದರ್ಶನ ಮಾಡ್ತಾ ಇರ್ತಾನೆ. ಆ ಒಂದು ಟೈಮ್ ನಲ್ಲಿ ದ್ರೋಣಾಚಾರ್ಯರು ಸಮೇತ ಆ ಒಂದು ಸಭೆಯಲ್ಲಿ ಕೂತಿರ್ತಾರೆ. ಅರ್ಜುನನ ಪ್ರದರ್ಶನ ನೋಡಿ ಈ ಒಂದು ದ್ರೋಣಾಚಾರ್ಯನಪ್ಪ ಶ್ರೇಷ್ಠ ಧನುರ್ಧಾರಿ ಅಂತ ಹೇಳಿ ಅನೌನ್ಸ್ ಮಾಡ್ಲಿಕ್ಕೆ ಅಲ್ಲಿ ಮುಂದಾಗಿರ್ತಾರೆ. ಆ ಒಂದು ಜನ ಸಮೂಹದಿಂದ ಒಬ್ಬ ಎದ್ದು ಬರ್ತಾನೆ. ಅವನ ದೇಹದಲ್ಲಿ ಮಿಂಚುತ್ತಿದ್ದ ಆ ಒಂದು ಕವಚ, ಕಿವಿಗಳಲ್ಲಿ ಹೊಳೆಯುತ್ತಿದ್ದ ಆ ಒಂದು ಕುಂಡಲಗಳು, ಅಲ್ಲಿ ಆತ್ಮವಿಶ್ವಾಸ ಅನ್ನೋದು ಎದ್ದು ಕಾಣ್ತಾ ಇರುತ್ತೆ. ಅವನೇ ಕರ್ಣ. ಅರ್ಜುನ ಏನು ಆ ಒಂದು ಸಭೆಯಲ್ಲಿ ಶಕ್ತಿ ಪ್ರದರ್ಶನ ತೋರಿಸಿರ್ತಾನೋ ಅದೇ ತರನೇ ಆ ಒಂದು ಆ ಧನುರ್ವಿದ್ಯೆ ಏನ್ ಪ್ರದರ್ಶನ ಮಾಡಿರ್ತಾನೋ ಆ ಕರ್ಣನು ಸಮೇತ ಅದೇ ಸೇಮ್ ಪ್ಯಾಟರ್ನ್ ನಲ್ಲಿ ಈ ಒಂದು ಕರ್ಣನು ಸಮೇತ ಅದನ್ನ ಸೇಮ್ ಮಾಡಿರ್ತಾನೆ. ಕರ್ಣ ಡೈರೆಕ್ಟ್ ಆಗಿ ಅರ್ಜುನನ ಮೇಲೆ ಸವಾಲ್ನ ಆಗ್ತಾನೆ. ಆದ್ರೆ ಅಲ್ಲಿ ಆ ಒಂದು ಯುದ್ಧ ಆರಂಭವಾಗಿನ ಮುಂಚೆನೆ ಆ ಒಂದು ತುಂಬು ಸಭೆಯಲ್ಲಿ ಒಂದು ಪ್ರಶ್ನೆ ಅರೈಸ್ ಆಗ್ಬಿಡುತ್ತೆ. ನೀನು ಯಾವ ರಾಜ ವಂಶದವನು ಅಂತೇಳಿ ಸಭೆಯಲ್ಲಿ ಒಬ್ರು ಕರ್ಣನಿಗೆ ಕೇಳ್ತಾರೆ. ಕರ್ಣನ ಕೈಯಲ್ಲಿ ಪ್ರತಿಭೆ ಇತ್ತು, ಆದ್ರೆ ಉತ್ತರ ಇರಲಿಲ್ಲ. ಹಾಗಾಗಿ ತಲೆನ ಬೊಗ್ಗಿಸ್ತಾನೆ. ಆಗ ಆ ಒಂದು ಕ್ಷಣದಲ್ಲಿ ಕರ್ಣನ ಜೀವನನ ಬದಲಾಯಿಸಿದ್ದು ಒಬ್ರು ಬರ್ತಾರೆ. ಅವರೇ ದುರ್ಯೋಧನನ ಸ್ನೇಹ. ದುರ್ಯೋಧನ ಆ ಒಂದು ತುಂಬು ಸಭೆಯಲ್ಲಿ ಕರ್ಣನ ನೋಡಿ ಒಂದು ಮಾತನ್ನ ಹೇಳ್ತಾನೆ. ಯೋಧನ ಮೌಲ್ಯವನ್ನ ಅವನ ಪ್ರತಿಭೆ ಹಿಂದೆ ಅಳಿಯಬೇಕೇ ಹೊರತು ಅವನ ಜನ್ಮದಿಂದಲ್ಲ ಅಂತ ಹೇಳಿ. ನಂತರ ದುರ್ಯೋಧನ ಕರ್ಣನಿಗೆ ಅಂಗ ದೇಶದ ರಾಜನಾಗಿ ಸಮರ್ಪಿಸಿಕೊಂತಾನೆ. ಒಂದೇ ಒಂದು ಕ್ಷಣದಲ್ಲಿ ಸೂತ ಪುತ್ರ ಅನಿಸ್ಕೊಂಡಿದ್ದ ಕರ್ಣ ಈಗ ರಾಜನಾಗಿ ಬದಲಾಗ್ತಾನೆ. ಕರ್ಣನಿಗೆ ಆ ಕ್ಷಣದಲ್ಲಿ ಕೇವಲ ಇದು ಪದವಿ ಆಗಿರ್ಲಿಲ್ಲ, ಅದು ಬಂದ್ಬಿಟ್ಟು ಗೌರವ, ಗುರುತಾಗಿರುತ್ತಿತ್ತು. ಮತ್ತೊಂದು ವಿಷಯ ಏನಪ್ಪಾ ಅಂತಾರೆ, ಅವನ ಜೀವನದಲ್ಲಿ ನಡೆದ ಮೊದಲ ಮಾನ್ಯತೆ ಅಂತಾನೆ ಹೇಳ್ಬೋದು. ಈ ದಿನದಿಂದ ಕರ್ಣ ದುರ್ಯೋಧನಿಗೆ ಅಚಲ ಸ್ನೇಹಿತನಾಗ್ತಾನೆ. ಬಟ್ ಕರ್ಣನಿಗೆ ಇಲ್ಲಿಂದ ಲೈಫಲ್ಲಿ ಪ್ರಾಬ್ಲಮ್ಸ್ ಒಂದ್ರ ಮೇಲೆ ಒಂದು ಬರ್ಲಿಕ್ಕೆ ಶುರು ಆಗ್ತವೆ. ದುರ್ಯೋಧನ ಅವನಿಗೆ ಗೌರವ ಕೊಡ್ತಾನೆ. ಆದ್ರೆ ದುರ್ಯೋಧನ ಏನಪ್ಪಾ ಅಂತಾರೆ, ಅವನು ಧರ್ಮದ ದಾರಿಯಲ್ಲಿ ನಡೀತಾ ಇರಲಿಲ್ಲ, ಅವನು ಅಧರ್ಮದ ದಾರಿಯಲ್ಲಿ ನಡೀತಾ ಇರ್ತಾನೆ. ಆ ಒಂದು ಟೈಮ್ನಲ್ಲಿ ಕರ್ಣನಿಗೆ ಸರಿ ಯಾವುದು ತಪ್ಪ್ಯಾವುದು ಅಂತ ಅವನಿಗೂ ಗೊತ್ತಾಗ್ತಾ ಇರಲಿಲ್ಲ. ಇದು ಇತ್ತು, ಅವನಿಗೆ ಗೊತ್ತಾಗ್ತಾ ಇತ್ತು. ಬಟ್ ಆದ್ರೆ ಕೆಲವೊಮ್ಮೆ
ಮನುಷ್ಯನನ್ನ ಸತ್ಯದ ವಿರುದ್ಧವೂ ನಿಲ್ಲಿಸಬಹುದಾಗಿರುತ್ತೆ. ಕೃಷ್ಣ ಹೇಳಿದ ಸತ್ಯ ಯಾವುದು ಅಂತ, ಕುರುಕ್ಷೇತ್ರ ಯುದ್ಧ ನಡೀಲಿಕ್ಕಿನ ಒಂದಿನ ಮುಂಚೆ ಏನಪ್ಪಾ ಅಂತ ಹೇಳಿದ್ರೆ ಕೃಷ್ಣ ಕರ್ಣನನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿರ್ತಾನೆ. ಅಲ್ಲಿ ಹೋಗಿ ಅವನ ಜನ್ಮದ ರಹಸ್ಯವನ್ನ ಹೇಳ್ಬಿಡ್ತಾನೆ. ನೀನು ಸೂತ ಪುತ್ರನಲ್ಲ, ನೀನು ಕುಂತಿಯ ಮಗ ಅಂತ ಹೇಳಿ. ಪಾಂಡವರು ನಿನ್ನ ತಮ್ಮಂದಿರು, ನೀನು ಸೂತ ಪುತ್ರನಲ್ಲ, ಸೂರ್ಯ ಪುತ್ರ. ಆ ಒಂದು ಟೈಮ್ ಲೈನ್ ಅಲ್ಲಿ ಕರ್ಣನಿಗೆ ತನ್ನ ಮನಸ್ಸಿನಲ್ಲಿ ಯಾವ ತರ ಬಿರುಗಾಳಿ ಎದ್ದಿರುತ್ತೆ ನೀವೇ ಊಹಿಸ್ಕೊಳ್ಳಿ. ಅವನು ಇಡೀ ಜೀವನದ ಪೂರ್ತಿ ಏನಪ್ಪಾ ಅಂತ ಹೇಳಿದ್ರೆ ಅರ್ಜುನ ನನ್ನ ಶತ್ರು ಅಂತ ಹೇಳಿ ಒಂದು ಭಾವನೆನ ಇಟ್ಕೊಂಡಿರ್ತಾನೆ. ಅರ್ಜುನ ಬಂದ್ಬಿಟ್ಟು ಇವನ್ ತಮ್ಮ ಆಗಿರ್ತಾನೆ. ಆಗ ಕೃಷ್ಣ ಇವನಿಗೆ ಒಂದು ಸಲಹೆಯನ್ನ ಕೊಡ್ತಾನೆ. ಕರ್ಣ, ನೀನು ಪಾಂಡವರ ಜೊತೆಗೆ ಬಾ, ನಿನಗೆ ಬಂದ್ರೆ ಅರ್ಧ ರಾಜ್ಯ ಸಿಗುತ್ತೆ, ನೀನೇ ಹಿರಿಯ ಅಂತ ಹೇಳಿ. ಕರ್ಣ ಆ ಒಂದು ಸಲಹೆಯನ್ನ ನಿರಾಕರಣೆ ಮಾಡ್ತಾನೆ. ಬಿಕಾಸ್ ಆಫ್ ಯಾಕಂದ್ರೆ ದುರ್ಯೋಧನ ಬಂದ್ಬಿಟ್ಟು ಇವನು ಅವನ ಋಣದಲ್ಲೇ ಇರ್ತಾನೆ. ಕರ್ಣನ ಬಂದ್ಬಿಟ್ಟು ಸಂಪೂರ್ಣವಾಗಿ ತಪ್ಪೆಂದು ಹೇಳಲು ಸಾಧ್ಯ ಇಲ್ಲ, ಸರಿ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಅವನೀಗ ಮಧ್ಯಭಾಗದಲ್ಲಿ ನಿಂತಿರುವಂತ ನಿಷ್ಠಾವಂತ ಮನುಷ್ಯ. ಯುದ್ಧ ಇನ್ನೇನು ಒಂದಿನ ಮುಂಚೆ ನಡಿಬೇಕಾಗಿರುತ್ತೆ. ಬಟ್ ಆ ಸಮಯದಲ್ಲಿ ಈ ಒಂದು ಇಂದ್ರನು ಮತ್ತು ದೇವನಿಗೂ ಮತ್ತು ಕೃಷ್ಣನಿಗೆ ಇವರಿಗೆಲ್ಲ ಗೊತ್ತಿರುತ್ತೆ ಕರ್ಣನ ದೇಹದಲ್ಲಿ ಎಲ್ಲಿವರೆಗೂ ಆ ಒಂದು ಕವಚ ಕುಂಡಲಗಳು ಇರ್ತಾವೋ ಅಲ್ಲಿವರೆಗೂ ಕರ್ಣನನ್ನ ಯಾರಾಗ್ಲಿ ಅಥವಾ ನಾನಾಗ್ಲಿ ಅಥವಾ ಇನ್ಯಾರೋ ಯೋಧರಾಗ್ಲಿ ಅವನನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಗೊತ್ತಾಗ್ಬಿಟ್ಟಿರುತ್ತೆ. ಆ ಒಂದು ಟೈಮ್ ನಲ್ಲಿ ಇಂದ್ರ ದೇವರು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಕರ್ಣನ ಮುಂದೆ ಬಂದು ಒಂದು ಬ್ರಾಹ್ಮಣ ವೇಷದಲ್ಲಿ ಬಂದು ಅವನಿಗೆ ಕರ್ಣ ಈಗ ಜಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಕರ್ಣಗೆ ಒಂದು ನಿಯಮ ಇರುತ್ತೆ. ಅವನು ಸೂರ್ಯ ದೇವರ ಒಂದು ನಮಸ್ಕಾರ ಆದ್ಮೇಲೆ ಯಾರೇ ಏನೇ ಬೇಡಿರೋ ಸಮೇತ ಅವರನ್ನ ಖಾಲಿ ಹಸ್ತದಿಂದ ಕಳಿಸೋದಿಲ್ಲ. ಅವರಿಗೆ ಏನಾದರೂ ಕೊಡಬೇಕನ್ನೋದು ಅವನ ಒಂದು ನಿಯಮ ಆಗಿರುತ್ತೆ. ಅದೇ ರೀತಿನೇ ಇಂದ್ರನು ಸಮೇತ ಆ ಒಂದು ಟೈಮ್ ಲೈನ್ ಅಲ್ಲಿ ಬಂದ್ಬಿಟ್ಟು ಈ ಒಂದು ಕರ್ಣನ ಕಡೆ ಬಂದು ನನಗೆ ಕವಚ ಕುಂಡಲಗಳನ್ನ ಕೊಡು ಅಂತ ಹೇಳಿ ಕೇಳ್ತಾನೆ. ಅವಾಗ ಅವನಿಗೆ ಗೊತ್ತಾಗುತ್ತೆ ಇದೇನಪ್ಪ ಈ ತರ ಕೇಳ್ತಾ ಇದ್ದಾರೆ, ನನ್ನ ರಕ್ಷಣೆಯ ಕವಚ ಮತ್ತು ಕುಂಡಲಗಳನ್ನೇ ಕೇಳ್ತಾ ಇದ್ದಾರಲ್ಲೇ. ಅವಾಗ ಅವನಿಗೆ ಅನುಮಾನ ಬರುತ್ತೆ ಇವರು ಸಾಮಾನ್ಯ ಬ್ರಾಹ್ಮಣರಲ್ಲ ಅಂತ ಹೇಳಿ. ಒಂದು ಸೆಕೆಂಡ್ ಯೋಚನೆ ಮಾಡದೆ ಅವನ ಕವಚ ಹಾಗೂ ಕುಂಡಲಗಳನ್ನ ಕೊಟ್ಟು ಬಿಡುತ್ತಾನೆ. ಈ ಒಂದು ದೃಶ್ಯಾವಳಿ ನೋಡ್ತಾ ಇದ್ರೆ ಕರ್ಣ ನಿಮಗೆ ಗೊತ್ತಾಗುತ್ತೆ ಎಷ್ಟು ದಾನ ಶೂರ ಕರ್ಣ ಅಂತ ಹೇಳಿ. ಅದಕ್ಕೆ ಕರ್ಣನ ಈ ಒಂದು ಹೆಸರಿನಿಂದ ಕರೆಯುತ್ತಾರೆ. ಅವನು ಯಾವುದೇ ಒಂದು ಸಾಮ್ರಾಜ್ಯ ರತ್ನ ವೈಡೂರ್ಯಗಳನ್ನ ದಾನ ಮಾಡಲಿಲ್ಲ. ಅವನ ಜೀವನದ ರಕ್ಷಣೆ ಆಗಿರುವಂತ ಕವಚ ಕುಂಡಲಗಳನ್ನ ದಾನ ಮಾಡಿಬಿಡ್ತಾನೆ. ಕರ್ಣ ತನ್ನ ಜೀವವನ್ನೇ ದಾನ ಮಾಡಬೇಕು. ಇಂದ್ರದೇವರು ಇದಕ್ಕೆ ಪ್ರತಿಯಾಗಿ ಇದಕ್ಕೆ ಪ್ರಭಾವಿಶಾಲಿಯಾಗಿ ಕರ್ಣನಿಗೆ ಒಂದು ವರವನ್ನ ಕೊಡ್ತಾರೆ, ಪ್ರಭಾವಿ ಶಕ್ತಿಯನ್ನ ಕೊಡ್ತಾರೆ. ಇದು ಮಹಾಯುದ್ಧದಲ್ಲಿ ಬಳಸಬೇಕಾಗಿರೋದು ಒಂದೇ ಟೈಮ್ ಅಂತ ಹೇಳಿ. ಬಟ್ ಆದ್ರೆ ಕರ್ಣ ದಾನ ಮಾಡೋದಕ್ಕಿಂತ ಒಂದು 10% ಸಮೇತನೂ ಅದಕ್ಕೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಆಗೋದಿಲ್ಲ ಇವ್ರು ಕೊಟ್ಟಂತ ಆ ಒಂದು ಪ್ರಭಾವಿ ಶಕ್ತಿನ. ಕರ್ಣನ ಅಂತ್ಯ ಇನ್ನೇನು ಕುರುಕ್ಷೇತ್ರ ಯುದ್ಧ ಸ್ಟಾರ್ಟ್ ಆಗ್ಬಿಡುತ್ತೆ. ಕರ್ಣ ಆ ಒಂದು ಯುದ್ಧ ಭೂಮಿಯಲ್ಲಿ ತನ್ನ ಶೌರ್ಯದ ಪರಾಕ್ರಮನ ತೋರಿಸ್ತಾ ಇರ್ತಾನೆ. ಬಟ್ ಆ ಒಂದು ಟೈಮ್ನಲ್ಲಿ ಅವನಿಗೆ ಹಿಂದೆ ಇದ್ದಂಥ ಶಾಪಗಳೆಲ್ಲ ಒಂದೊಂದಾಗೆ ಏನಪ್ಪಾ ಅಂತ ಹೇಳಿದ್ರೆ ಬರೋಲಿಕ್ಕೆ ಶುರು ಆಗ್ಬಿಡ್ತವೆ. ಪರಶುರಾಮನ ಶಾಪ, ಬ್ರಾಹ್ಮಣನ ಶಾಪ, ವಿಧಿಯ ಆಟ, ಮತ್ತೆ ಅವನಲ್ಲಿ ಮೇನ್ ಆಗಿದ್ದು ಕವಚ ಕುಂಡಲಗಳ ಕೊರತೆ. ಅರ್ಜುನನ ಜೊತೆಗೆ ಕರ್ಣ ಯುದ್ಧ ಮಾಡಬೇಕಾದ್ರೆ ಅವನ ರಥದ ಚಕ್ರ ಏನಪ್ಪಾ ಅಂತ ಹೇಳಿದ್ರೆ ಭೂಮಿಯೊಳಗೆ ಸೇರ್ಬಿಡುತ್ತೆ. ಆದ್ರೆ ಯುದ್ಧ ಅಲ್ಲಿಗೆ ನಿಲ್ಲಿಲ್ಲ. ಅರ್ಜುನನ ಬಾಣ ಕರ್ಣನಿಗೆ ಕುತ್ತಾಗ್ಬಿಡುತ್ತೆ. ಅವನು ತಟ್ಟಂತ ಹೇಳಿ ಜೀವನ ಕೊಟ್ಟು ಮಣ್ಣಿಗೆ ಸದಾನವಾಗಿಬಿಡ್ತಾನೆ. ಆದರೆ ಕರ್ಣ ಸೋತಿದ್ದು ಕೇವಲ ಈ ಒಂದು ಯುದ್ಧದಲ್ಲಿ ಮಾತ್ರವಲ್ಲ. ಬಿಕಾಸ್ ಆಫ್ ಅವನು ಹುಟ್ಟಿದಾಗಿಂದಲೂ ಈ ಒಂದು ಜನ್ಮರಹಸ್ಯದ ವಿರುದ್ಧ ಹೋರಾಡ್ತಲೇ ಬಂದಿರ್ತಾನೆ. ವಿಧಿಯ ವಿರುದ್ಧವೂ ಕರ್ಣ ಸೋತ್ ಬಿಡ್ತಾನೆ. ಹಾಗಾದ್ರೆ ಇವೆಲ್ಲ ಸ್ಟೋರಿ ಆಯ್ತು. ಬಟ್ ಈ ಒಂದು ಕವಚ ಕುಂಡಲದ ಕಥೆ ಏನು ಹಿಂಗಂತ ಹೇಳಿದ್ರೆ ಬನ್ನಿ ಈಗ ಕವಚ ಕುಂಡಲದ ರಹಸ್ಯಕ್ಕೆ ಹೋಗೋಣ. ಇಲ್ಲಿ ಇಂದ್ರ ಪಡೆದ ಕವಚ ಕುಂಡಲಗಳು ಈಗ ಎಲ್ಲಿದ್ದಾವೆ? ಇದಕ್ಕೆ ಖಚಿತವಾದ ಪುರಾವೆಗಳು ಇನ್ನೀವರೆಗೂ ಸಿಕ್ಕಿಲ್ಲ. ಮತ್ತೆ ಯಾವುದೇ ಒಂದು ಮಹಾಭಾರತವಾಗ್ಲಿ ಭಗವದ್ಗೀತೆ ಆಗಲಿ ಇದರಲ್ಲೆಲ್ಲ ಉಲ್ಲೇಖವಾಗಿಲ್ಲ. ನಾನು ಈಗ ಹೇಳ್ತಿರೋದೆಲ್ಲ ಬಂದ್ಬಿಟ್ಟು ಜಸ್ಟ್ ಜನರ ಬಾಯಲ್ಲಿ ಏನೇನು ಬರ್ತಿದಾವೋ ಅದನ್ನ ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲನೇದು ಬಂದ್ಬಿಟ್ಟು ಈ ನಂಬಿಕೆ ಇರೋದು ಕರ್ಣ ಸೂರ್ಯ ಪುತ್ರನಾಗಿರುವ ಕಾರಣ ಅವನ ಕವಚ ಕುಂಡಲಗಳು ಸೂರ್ಯ ದೇವನ ಹತ್ರ ಇದ್ದಾವೆ ಅಂತ ಜನರ ಊಹೆ ಆಗಿದೆ. ಈಗಿನ ಒಡಿಶಾದ ಕೊಣಾರ್ಕ್ ಸೂರ್ಯ ದೇವಾಲಯಗಳಲ್ಲಿ ಅಲ್ಲಿ ಅಡಗಿಸಿ ಇಟ್ಟಿದ್ದಾರೆ ಅಂತ ಒಂದು ಜನರ ಬಾಯಲ್ಲಿ ಮಾತಿದೆ.
ಎರಡನೇ ನಂಬಿಕೆ ಬಂದ್ಬಿಟ್ಟು ಇಷ್ಟು ಶಕ್ತಿಯುತ ಉಳ್ಳ ಈ ಒಂದು ಕವಚ ಕುಂಡಲಗಳು ಬೇರೆ ಒಂದು ವ್ಯಕ್ತಿಗೆ ಸಿಕ್ಕರೆ ಇದು ಏನಾಗ್ಬೋದು ಅಂತೇಳಿ ಇಂದ್ರದೇವರು ಅದು ಯಾವ ಒಂದು ಮನುಷ್ಯನು ಹೋಗಲಾರದ ಗುಹೆಯಲ್ಲಿ ಅಡಗಿಸಿ ಇಟ್ಟಿದ್ದಾರೆ ಅಂತೇಳಿ ಅದು ಒಂದು ನಂಬಿಕೆ ಇದೆ. ಈ ಒಂದು ಮೂರನೇ ನಂಬಿಕೆ ಬಂದ್ಬಿಟ್ಟೇನಪ್ಪಾ ಅಂತ ಹೇಳಿದ್ರೆ, ಚಿರಂಜೀವಿ ಆದಂತ ಅಶ್ವತ್ಥಾಮನ ಬಳಿ ಈ ಒಂದು ಕರ್ಣನ ಕವಚ ಕುಂಡಲಗಳು ಇದಾವಂತೇಳಿ ಜನರು ನಂಬಿಕೆನ ಇಟ್ಟಿದ್ದಾರೆ. ಒಂದು ಕಲಿಯುಗ ಹೋಗಿ ಕಲ್ಕಿ ಅವತಾರ ತಾಳಿದಾಗ ಈ ಒಂದು ಕವಚ ಕುಂಡಲಗಳು ಅವನ ಕಡೆ ಮುಡಿಪಾಗಿ ಇಟ್ಟಿದ್ದಾರೆ ಅಂತೇಳಿ ಜನ ಮಾತಾಡ್ಕೊಂತ ಇದ್ದಾರೆ. ಆದ್ರೆ ಇದನ್ನ ಮತ್ತೊಮ್ಮೆ ನೆನಪಿಡಿ, ಬಿಕಾಸ್ ಆಫ್ ಯಾಕಂದ್ರೆ ಇವೆಲ್ಲ ನಾನು ಹೇಳ್ತಿರೋ ಈ ಮೂರು ನಂಬಿಕೆಗಳು ಜನರ ಬಾಯಲ್ಲಿ ಬಂದಂತವು, ಇದು ಯಾವುದೇ ಆದ ಉಲ್ಲೇಖ ಇದಕ್ಕೆ ಇಲ್ಲ. ನೋಡಿದ್ರಲ್ಲ ಕವಚ ಕುಂಡಲದ ಕರ್ಣನ ಕತೆ. ಇವನ ಕತೆ ಬಂದ್ಬಿಟ್ಟು ಯಾವುದೇ ಒಂದು ಯೋಧ ಇದನ್ನ ಕವರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತೆ ಇವರನ್ನ ಬೀಟ್ ಮಾಡ್ಲಿಕ್ಕೂ ಸಮೇತ ಯಾರಿಗೂ ಆಗೋದಿಲ್ಲ. ಬಿಕಾಸ್ ಆಫ್ ದಾನ ಶೂರ ಕರ್ಣ ತನ್ನ ಕವಚ ಕುಂಡಲಗಳನ್ನೇ ಸಮರ್ಪಿಸಿದನ ಅಂತ ಹೇಳಿದ್ರೆ ಅವನು ಎಂತ ವ್ಯಕ್ತಿ ಇರ್ಬೋದು. ಗೈಸ್, ಇದಾಗಿತ್ತು ಇವತ್ತಿನ ಸ್ಟೋರಿ ಕವಚ ಕುಂಡಲ ಕರ್ಣನ ಬಗ್ಗೆ. ನೆಕ್ಸ್ಟ್ ಸಿಗ್ತೀನಿ ಗಾಯ್ಸ್ ಈ ತರ ಒಂದು ಬೆಸ್ಟ್ ಕಂಟೆಂಟ್ ಮಿಸ್ಟೀರಿಯಸ್ ಜೊತೆಗೆ. ನಿಮ್ಗೆ ಏನಾದ್ರೂ ಈ ಒಂದು ಸ್ಟೋರಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಬಿಕಾಸ್ ಆಫ್ ಯಾಕಂದ್ರೆ ನಾನು ಮುಂದಿನ ದಿನಗಳಲ್ಲಿ ಈ ತರ ಒಂದು ಮಿಸ್ಟೀರಿಯಸ್ ಸ್ಟೋರೀಸ್ಗಳನ್ನ ತರ್ತಾ ಇರ್ತೀನಿ.